ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ವತಿಯಿಂದ ಮಂಗಳೂರಿನ ಪೊಲೀಸ್ ಇಲಾಖೆಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ವಿತರಿಸುವ ಸರಳ ಕಾರ್ಯಕ್ರಮವು ನಗರದ ಕೊಡಿಯಾಲ್ಬೆಲ್ನಲ್ಲಿರುವ ಎಸ್ಸಿಡಿಸಿಸಿ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರಿಂದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಸ್ಯಾನಿಟೈಸರ್ ಹಾಗೂ ಮಾಸ್ಕ್ಗಳನ್ನು ಪಡೆದುಕೊಂಡರು. ಮಂಗಳೂರು ನಗರ ವ್ಯಾಪ್ತಿಯ ಪ್ರತಿ ಠಾಣೆಗಳಿಗೆ ತಲಾ 5 ಲೀಟರ್ನಂತೆ ಸ್ಯಾನಿಟೈಸರ್ ಹಾಗೂ ಒಟ್ಟು 5,000 ಮಾಸ್ಕ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಪೊಲೀಸರ ಕಾರ್ಯವೈಖರಿಗೆ ಅನೇಕ ಸಂಘ ಸಂಸ್ಥೆಗಳು ಸಹಾಯವನ್ನ ಮಾಡುತ್ತಿದ್ದು, ಇದೀಗ ಎಸ್ಸಿಡಿಸಿಸಿ ಬ್ಯಾಂಕ್ ವತಿಯಿಂದ 5,000 ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಣೆ ಮಾಡಿದ್ದಾರೆ. ಇದು ಬಹಳ ಉಪಯುಕ್ತ ಕಾರ್ಯ ಎಂದು ಹೇಳಿದರು. ಯಾವುದೇ ರೀತಿ ಸಹಾಯ ಸಹಕಾರ ನಮ್ಮಿಂದ ತೆಗೆದರೆ ಹೇಳಿ ಅಂತಂದು ಮುಕ್ತವಾದಂತಹ ಒಂದು ಆಹ್ವಾನವನ್ನು ಎಲ್ಲರೂ ಕೊಟ್ಟಿದ್ದಾರೆ. ನಾನು ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಮತ್ತೆ ಎಸ್ಸಿಡಿಸಿಸಿ ಈ ಬ್ಯಾಂಕ್ ವತಿಯಿಂದ ಇವತ್ತು ಸುಮಾರು 5,000 ಮಾಸ್ಕ್ಗಳನ್ನು ಮತ್ತೆ ನಮ್ಮ ಎಲ್ಲ ಠಾಣೆಗಳಿಗೆ ಒಂದೊಂದು ಕ್ಯಾನ್ ಸ್ಯಾನಿಟೈಸರ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇದು ಬಹಳ ಉಪಯುಕ್ತ ಕಾರ್ಯ. ಮತ್ತು ಪೊಲೀಸ್ ಇಲಾಖೆಗೆ ಈಗಾಗಲೇ ನಾವು ಮಾಸ್ಕ್ ಅನ್ನು ಕೊಡುವಂಥದ್ದು, ಸ್ಯಾನಿಟೈಸರ್ ಕೊಡುವಂಥದ್ದು, ಪಾಕೆಟ್ ಸ್ಯಾನಿಟೈಸರ್ ಕೊಡುವಂಥದ್ದು ಇದೆಲ್ಲ ಮಾಡಿದ್ದೀವಿ. ಅಷ್ಟಾದ್ರೂ ಇದು ಹೆಂಗೆ ಅಂತಂದ್ರೆ ಎಷ್ಟಿದ್ರು ಸಾಕು. ಈ ಮಾಸ್ಕ್ಗಳು ರಿಯೂಸಬಲ್ ಇದ್ರೂ ಕೂಡ ಅದನ್ನ ಸ್ವಲ್ಪ ಯೂಸ್ ಮಾಡಿದ ಮೇಲೆ ಮತ್ತೆ ಚೇಂಜ್ ಮಾಡೋಣ ಅನ್ನುವಂಥ ಮನಸ್ಥಿತಿ ಇರುತ್ತೆ. ಹಾಗಾಗಿ ನಾವು ಕೊಟ್ಟಿರುವಂತಹ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ನಮ್ಮ ಸಿಬ್ಬಂದಿಗಳಿಗೆ ಬಹಳಷ್ಟು ಅನುಕೂಲ ಆಗಲಿದೆ. ಇದೇ ರೀತಿ ನಿಮ್ಮ ಸಹಕಾರ ಪೊಲೀಸ್ ಇಲಾಖೆ ಜೊತೆ ಮತ್ತೆ ಬಹಳ ಸಂತೋಷದ ವಿಚಾರ ನನಗೆ ಬಂದ ತಿಳಿದಿದ್ದು. ಎಸ್ಸಿಡಿಸಿಸಿ ಬ್ಯಾಂಕ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತಂದ್ರೆ ಅದಕ್ಕೆ ಯಾರ್ಯಾರು ಕಾರಣಕ್ಕೆ ಅವರೆಲ್ಲರಿಗೂ ನಾನು ಅಭಿನಂದಿಸಲು. ಈ ಸಂದರ್ಭದಲ್ಲಿ ಎಸ್ಸಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್, ಡಿಸಿಪಿ ಹರಿರಾಮ್ ಶಂಕರ್, ದೇವಪ್ರಸಾದ್ ಶೆಟ್ಟಿ ಬೆಳಪು, ಶಶಿಕುಮಾರ್ ರೈ ಪಾಲ್ಯೊಟ್ಟು, ಸಿಇಒ ರವೀಂದ್ರ ಪಿ, ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಪ್ರವೀಣ್, ಬ್ಯಾಂಕ್ ವಕೀಲರಾದ ಎಂ ಪ್ರೇಮಾನಂದ ಕಿಣಿ, ಬ್ಯಾಂಕ್ನ ಮಹಾಪ್ರಬಂಧಕರಾದ ಗೋಪಿನಾಥ್ ಭಟ್, ಸ್ಕ್ವಾಡ್ಸ್ ಅಧ್ಯಕ್ಷರಾದ ರವೀಂದ್ರ ಕಂಬಳಿ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.